ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘ್ನಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಟಿಕ್ಕಾ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸ್ವಲ್ಪ ಅರಿಶಿನ ಹಾಗೂ 2 ಟೀ ಸ್ಪೂನ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಒಂದು 4ರಿಂದ 5 ಮೆಣಸು ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ. ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಿ. ಸ್ಪೈಸಸ್ಸು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಚಿಕನ್ ಮಸಾಲೆ, ಹಾಗೆ ಒಂದು ಚಿಕ್ಕದಾದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಪ್ಯಾಕೆಟು, ಸ್ವಲ್ಪ ಕಾರ್ನ್ಫ್ಲೋರು ಅಂದರೆ ಜೋಳದ ಹಿಟ್ಟು, ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳಿ. ಕಲ್ಲರ್ಗೋಸ್ಕರ ಅಷ್ಟೇ, ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ಒಂದು ಕಬಾಬ್ ಪೌಡರಲ್ಲಿ ಒಂದು 1/4 ಭಾಗ ಹಾಕಿ ಸಾಕಾಗುತ್ತೆ. ಸ್ವಲ್ಪ ರುಚಿಗೆ ಎಲ್ಲದರಲ್ಲೂ ಎಲ್ಲ ಮಸಾಲೆಯಲ್ಲೂ ಉಪ್ಪಿರುತ್ತೆ, ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂದು ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣ ಅದಕ್ಕೆ ಹಿಂಡ್ಕೊಳ್ಳಿ. ಅದಷ್ಟನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಒಂದು 1/2 ಅವರ್ ಬಿಟ್ಬಿಡಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಆಮೇಲಿಂದ ಈ ಥರ ಮೀಶೋದಲ್ಲಿ ಸಿಗುತ್ತೆ, ಯಾವುದೇ ಆನ್ಲೈನ್ ಅಪ್ಲಿಕೇಶನಲ್ಲಾದರೂ ಸಿಗುತ್ತೆ ನಿಮಗೆ. ಈ ಥರದ್ದು ತೊಗೊಂಡು ನೀಟಾಗಿ ಚಿಕನ್ನ ನೀಟಾಗಿ ತೊಳ್ಕೊಂಡು ನೀಟಾಗಿ ಅದಕ್ಕೆ ಹಾಕ್ಕೊಂಡು ಮತ್ತೆ ಒಂದು 1/2 ಅವರು ಅದನ್ನು ಬಿಟ್ಬಿಡಿ. ಫಸ್ಟು ಮಸಾಲೆನ ಒಂದು 1/2 ಅವರ್ ಬಿಡಿ. ಆಮೇಲೆ ಚಿಕನ್ ಆ್ಯಡ್ ಮಾಡಿಕೊಂಡು ಅದೊಂದು 1/2 ಅವರ್ ಬಿಟ್ಕೊಳ್ಳಿ. ಮತ್ತು ಎಲ್ಲ ಚಿಕನ್ ಪೀಸಸ್ನ ಈ ಥರ ಚುಚ್ಕೊಂಡು ನೀಟಾಗಿ ಅದನ್ನು ಫಿಲ್ ಮಾಡ್ಕೊಳ್ಳಿ. ನೀಟಾಗಿ ಒಂದೊಂದೇ ನೀಟಾಗಿ ಸ್ವಲ್ಪ ಜಾಗ ಬಿಟ್ಟು ಅದನ್ನು ಚುಚ್ಕೊಳ್ಳಿ. ಮನೇಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಆಚೆ ಯಾವ ಥರ ನಾವು ಟೇಸ್ಟಿಯಾಗಿರುತ್ತೋ ಮನೇಲೂ ಅದೇ ಥರ ಟೇಸ್ಟಿಯಾಗಿ ಬರುತ್ತೆ. ಈಗ ಇದಾಯಿತು. ಇದಾದಮೇಲೆ ಈ ಕಡೆ ಬನ್ನಿ, ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಬರುತ್ತೆ. ಆ ಪ್ಯಾನ್ನಲ್ಲೂ ನಾವು ಇಟ್ಕೊಂಡು ನಾವು ಮಾಡ್ಕೋಬೋದು. ಬಟ್ ನಾವು ಡೈರೆಕ್ಟಾಗೆ ಮಾಡ್ಕೋತೀವಿ ಅಂತ ಆದರೆ ಡೈರೆಕ್ಟಾಗೆ ಮಾಡ್ಕೋಬೋದು. ನಾವು ಪ್ಯಾನಲ್ಲೂ ಮಾಡ್ತೀವಿ ಮತ್ತು ಡೈರೆಕ್ಟಾಗೂ ನಮ್ಮ ಮನೇಲಿ ನಾವು ಮಾಡ್ತೀವಿ. ನಿಮಗೆ ಈಸಿ ಇದೆ ಅಂತ ನನಗನ್ನಿಸ್ತು, ಸೊ ಈಸಿಯಾಗಿ ನೀವು ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ನಾನು ಎಣ್ಣೆ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಮತ್ತು ಫುಲ್ಲು ಔಟ್ಲುಕ್ಕು ಈ ಥರ ಬಂದಿದೆ. ಯಾವ ಥರ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. Thank you for watching.